ವಾರಾಂತ್ಯಕ್ಕೆ ನಿಗಮ ಮಂಡಳಿಗಳಿಗೆ ಹೊಸ ಅಧ್ಯಕ್ಷರು. ಸಚಿವ ಸ್ಥಾನ ಕೈತಪ್ಪಿದ ಶಾಸಕರಿಗೆ ಗುಡ್ ನ್ಯೂಸ್ ಇದು. ವಾರಾಂತ್ಯಕ್ಕೆ ನಿಗಮ ಮಂಡಳಿಗೆ ಹೊಸ ಅಧ್ಯಕ್ಷರು. ಸಚಿವ ಸ್ಥಾನ ಯಾರೆಲ್ಲ ಕೈತಪ್ಪಿತ್ತು ಅಂತ ಬೇಜಾರು ಮಾಡ್ಕೊಂಡಿದ್ರೆ ಅಂತಹ ಶಾಸಕರಿಗೆ ಇದು ಗುಡ್ ನ್ಯೂಸ್ ವಿಚಾರ. ವರಿಷ್ಠರ ಜೊತೆ ಕೆಪಿಸಿಸಿ ಅಧ್ಯಕ್ಷರ ನೇಮಕ. ಈಗಾಗಲೇ ಹೈಕಮಾಂಡ್ ಜೊತೆ ಹಲವು ಸುತ್ತಿನ ಸಭೆಯನ್ನ ಮಾಡಲಾಗಿದೆ. ಈ ವಿಚಾರವಾಗಿ ಪಕ್ಷಕ್ಕೆ ಯಾರೆಲ್ಲ ನಿಷ್ಠರಾಗಿರ್ತಾರೆ ಅಂಥವರಿಗೆ ಮಾತ್ರ ನಿಗಮ ಮಂಡಳಿ ಅಧ್ಯಕ್ಷ ಭಾಗ್ಯ ಸಿಗುತ್ತೆ. ಇಲ್ಲಿ ಮೊದಲ ಅವಧಿಯಲ್ಲಿ ಅವಕಾಶ ವಂಚಿತರಿಗೆ ಚಾನ್ಸ್. ಭವಿಷ್ಯದಲ್ಲಿ ಪಕ್ಷ ಸಂಘಟನೆಗೆ ನೆರವಾಗ್ತಾರಲ್ಲ ಅಂಥವರಿಗೆ ಅವಕಾಶ. ನೋಡಿ, ಈಗ ಕಾಂಗ್ರೆಸ್ನಲ್ಲಿ ಯಾರೆಲ್ಲ ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿದ್ರೆ ಅವರಿಗೆ ನಿಗಮ ಮಂಡಳಿಗಳಿಗೆ ಹೊಸ ಅಧ್ಯಕ್ಷರಾಗುವಂಥ ಅವಕಾಶ ಇರುತ್ತೆ. ಸಚಿವ ಸ್ಥಾನ ಕೈ ತಪ್ಪಿತು ಅಂತ ಬೇಸರ ವ್ಯಕ್ತಪಡಿಸ್ತಾ ಇದ್ದಂಥವರಿಗೆ ಇದು ಗುಡ್ ನ್ಯೂಸ್ ವಿಚಾರ. ವರಿಷ್ಠರ ಜೊತೆ ಕೆಪಿಎಸ್ಸಿ ಅಧ್ಯಕ್ಷರ ಹೈ ವೋಲ್ಟೇಜ್ ಮಾತುಕತೆ ನಡೆದಿದೆ. ಈಗಾಗಲೇ ಹೈಕಮಾಂಡ್ ಜೊತೆ ಹಲವು ಸುತ್ತಿನ ಸಭೆಯನ್ನ ಮಾಡಲಾಗಿದೆ. ಪಕ್ಷಕ್ಕೆ ಯಾರೆಲ್ಲ ನಿಷ್ಠಾವಂತರಾಗಿರ್ತಾರೆ ನೋಡಿ ಅಂಥವರಿಗೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಸಿಗುತ್ತೆ. ಮೊದಲ ಅವಧಿಯಲ್ಲಿ ಅವಕಾಶ ವಂಚಿತರು ಯಾರ್ಯಾರಿದ್ರು ನೋಡಿ ಅಂಥವರಿಗೆ ಮೊದಲ ಅವಧಿಯಲ್ಲಿ ಚಾನ್ಸ್ ಈಗ ಸಿಗುತ್ತೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ನಿಗಮ ಮಂಡಳಿ ಅಧ್ಯಕ್ಷರ ಒಂದು ಕಾರ್ಯ ಚುರುಕುಗೊಂಡಿದೆ. ಈ ಬಗ್ಗೆ ಚರ್ಚೆಗಳಾಗ್ತಾ ಇದೆ, ಸಭೆಗಳಾಗ್ತಾ ಇದೆ. ಯಾರೆಲ್ಲ ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿದ್ರು, ಸಚಿವ ಸ್ಥಾನ ಸಿಗ್ಲಿಲ್ಲ ಅಂತ ಬೇಸರಗೊಂಡಿದ್ರು ಅಂಥವರಿಗೆ ಇದು ಗುಡ್ ನ್ಯೂಸ್. ಯಾಕಂದ್ರೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನಕ್ಕೆ ಈ ಒಂದು ವಾರಾಂತ್ಯದಲ್ಲಿ ಅಂತಿಮ ಆಗುತ್ತೆ ಯಾರಿಗೆಲ್ಲ ಅವಕಾಶ ಕೊಡಬೇಕು ಅಂತ. ಮೊದಲ ಪಟ್ಟಿಯಲ್ಲಿ ನೋಡಿ ಯಾರೆಲ್ಲ ನಿಷ್ಠಾವಂತರಿರ್ತಾರೆ ಅಂಥವರಿಗೆ ಅವಕಾಶವನ್ನು ಸಿಗುವಂಥದ್ದು. ಪಕ್ಷ ನಿಷ್ಠಾವಂತರಿಗೆ ನಿಗಮ ಮಂಡಳಿ ಅಧ್ಯಕ್ಷ ಭಾಗ್ಯ ಸಿಗುತ್ತೆ. ಮೊದಲ ಅವಧಿಯಲ್ಲಿ ಅವಕಾಶ ವಂಚಿತರು ಯಾರ್ಯಾರಿರ್ತಾರೆ ಅವರಿಗೆ ಚಾನ್ಸ್ ಸಿಗುತ್ತೆ. ಭವಿಷ್ಯದಲ್ಲಿ ಪಕ್ಷ ಸಂಘಟನೆಗೆ ನೆರವಾಗ್ತಾರಲ್ಲ ಅಂಥವ್ರಿಗೆ ಅವಕಾಶ ಈ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನದಲ್ಲಿ ಅಂಥವ್ರಿಗೆ ಅವಕಾಶ ಸಿಗುತ್ತೆ. ಒಟ್ಟಿನಲ್ಲಿ ಯಾರೆಲ್ಲ ಅಸಮಾಧಾನಿತರಿದ್ರು ಅವರನ್ನ ಸಮಾಧಾನ ಪಡಿಸುವಂತಹ ಕೆಲಸಕ್ಕೆ ಈಗ ಕಾಂಗ್ರೆಸ್ ಮುಂದಾಗಿದೆ. ಈ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನವನ್ನು ನೀಡಿ ಅವರಿಗೆ ಖುಷಿ ಪಡಿಸುವಂಥದ್ದು. ಸಚಿವ ಸ್ಥಾನ ಸಿಗಲಿಲ್ಲ ಅಂತ ಬೇಸರಗೊಂಡಿದ್ರು, ಅಸಮಾಧಾನಗೊಂಡಿದ್ರು. ಈಗ ಸಮಾಧಾನಕ್ಕೆ ಮುಂದಾಗಿದೆ. ನಿಗಮ ಮಂಡಳಿಗೆ ಹೊಸ ಅಧ್ಯಕ್ಷರು. ಇಂದು ಸಿಡಬ್ಲ್ಯೂಸಿ ಸಭೆಯಲ್ಲಿ ಭಾಗಿಯಾಗಲಿರುವಂತಹ ಸಿಎಂ ಡಿಕೆಶಿ, ಆ ವೇಳೆ ಹೈಕಮಾಂಡ್ ಜೊತೆ ಡಿಕೆ ಸಿದ್ದು ಫೈನಲ್ ಮೀಟಿಂಗ್ ಅನ್ನ ಮಾಡಲಿದ್ದಾರೆ. ಹಿಂದೆ ನಡೆಯಲಿದೆ ಅಂತಿಮ ಸುತ್ತಿನ ಮಾತುಕತೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನಕ್ಕೆ. ಇವತ್ತೇ ಅಧ್ಯಕ್ಷರ ಪಟ್ಟಿಗೆ ಅಂತಿಮ ಮುದ್ರೆ ಬೀಳುವಂತಹ ಸಾಧ್ಯತೆ ಇದೆ. ಈ ವಾರಾಂತ್ಯಕ್ಕೆ ಅಧಿಕೃತ ಘೋಷಣೆ ಬಹುತೇಕ ಖಚಿತ. ಈ ವಾರಾಂತ್ಯದಲ್ಲಿ ಪಟ್ಟಿ ರಿಲೀಸ್ ಆಗುತ್ತೆ, ಯಾರಿಗೆಲ್ಲ ಸಿಗುತ್ತೆ ಅಂತ ನೋಡಬೇಕು. ಅಧ್ಯಕ್ಷರ ಹೆಸರುಗಳು ಫೈನಲ್ ಆಗುತ್ತೆ. ನಿಗಮ ಮಂಡಳಿಗೆ ಹೊಸ ಅಧ್ಯಕ್ಷರ ಹೆಸರು. ಇಂದು ಸಿಡಬ್ಲ್ಯೂಸಿ ಸಭೆಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಭಾಗಿಯಾಗಲಿದ್ದಾರೆ. ಆ ವೇಳೆ ಹೈಕಮಾಂಡ್ ಜೊತೆ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ಫೈನಲ್ ಆಗಿ ಮೀಟಿಂಗ್ ಮಾಡಿ ಮಾತುಕತೆಯನ್ನು ನಡೆಸಲಿದ್ದಾರೆ. ಹಿಂದೆ ನಡೆಯಲಿದೆ ಅಂತಿಮ ಸುತ್ತಿನ ಒಂದು ಮಾತುಕತೆ. ಇವತ್ತೇ ಅಧ್ಯಕ್ಷರ ಪಟ್ಟಿಗೆ ಅಂತಿಮ ಮುದ್ರೆ ಬೀಳುವಂತಹ ಸಾಧ್ಯತೆ ಕೂಡ ಇದೆ. ಈ ವಾರಾಂತ್ಯಕ್ಕೆ ಅಧಿಕೃತವಾಗಿ ಘೋಷಣೆ ಬಹುತೇಕ ಖಚಿತ. ನೋಡಿ, ಹಿಂದೆ ಈ ಬಗ್ಗೆ ಅಂತಿಮ ಮಾತುಕತೆ ಆಗುವಂಥದ್ದು, ಹೆಸರುಗಳನ್ನು ಫೈನಲ್ ಮಾಡುವಂಥದ್ದು, ಒಂದು ಪಟ್ಟಿಯನ್ನು ಸಿದ್ಧ ಮಾಡಿಕೊಳ್ಳುವಂತಹ ಕೆಲಸ ಹಿಂದೆ ಆಗುತ್ತೆ. ಯಾರೆಲ್ಲ ಪಕ್ಷಕ್ಕೆ ನಿಷ್ಠಾವಂತರಾಗಿದ್ದಾರೆ ಅಂಥವರಿಗೆ ಅವಕಾಶವನ್ನು ಕೊಡಲು ಮುಂದಾಗಿರುವಂಥದ್ದು. ಇಂದು ಸಿಡಬ್ಲ್ಯೂಸಿ ಸಭೆಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಭಾಗಿಯಾಗ್ತಾರೆ. ಆ ವೇಳೆ ಹೈಕಮಾಂಡ್ ಜೊತೆ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ಮಾತುಕತೆಯನ್ನು ನಡೆಸಲಿದ್ದಾರೆ. ಹಿಂದೆ ಅಂತಿಮ ಸುತ್ತಿನ ಮಾತುಕತೆ ನಡೆಯಲಿರುವಂಥದ್ದು. ಅಂತಿಮ ಸುತ್ತಿನ ಮಾತುಕತೆ ಹಿಂದೆ ಆಗುತ್ತೆ. ಈ ವಾರಾಂತ್ಯಕ್ಕೆ ಅಧಿಕೃತ ಘೋಷಣೆ ಬಹುತೇಕ ಖಚಿತ. ಈ ವಾರಾಂತ್ಯದಲ್ಲಿ ಎಲ್ಲವೂ ಕೂಡ ಹೆಸರುಗಳು ಫೈನಲ್ ಆಗುವಂಥದ್ದು. ನಿಗಮ ಮಂಡಳಿ ಅಧ್ಯಕ್ಷರ ಆಯ್ಕೆ ಆಗುತ್ತೆ, ಹೆಸರುಗಳು ಫೈನಲ್ ಆಗುತ್ತೆ. ಈಗಾಗಲೇ ಪಟ್ಟಿಯನ್ನು ಸಿದ್ಧ ಮಾಡಿಕೊಳ್ಳಲು ಮುಂದಾಗ್ತಿರುವಂಥದ್ದು. ಅಂದರೆ ಹಿಂದೆ ಹೆಸರುಗಳು ಒಂದು ಲಿಸ್ಟ್ ಸೇರುತ್ತೆ. ಹೈಕಮಾಂಡ್ ಜೊತೆ ಚರ್ಚಿಸಿ ನಂತರ ಫೈನಲ್ ಲಿಸ್ಟನ್ನು ರೆಡಿ ಮಾಡ್ತಾರೆ.